ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮ್ಮ ಯಾಕಮ್ಮ ಅವ್ರು ನಿಮ್ಮನ್ನು ನೋಡಿದರೆ ಅಷ್ಟು ಕೋಪ ಮಾಡ್ಕೋತಾರೆ, ಅಂಥದ್ದು ಏನಾಗಿದೆ ಅಂತೇಳಿ ಚಂದನ. ಅವ್ರ ಕೋಪನೇ ಆಗಮ್ಮ, ಬೂದಿ ಮುಚ್ಚಿದ ಕೆಂಡದ ಥರ, ಯಾವಾಗ ಹೊತ್ಕೊಳ್ಳುತ್ತೋ ಗೊತ್ತಾಗಲ್ಲ ಅಂತಾರೆ ಕೋಮಲ. ಅಮ್ಮ ನಿಮಗೆ ಅವ್ರು ಹಿಂಸೆ ಮಾಡಿ ಕಳಿಸಿದ್ರಾ ಅಥವಾ ನೀವೇ ಹೋದ್ರಾ ಅಂತೇಳಿ ಚಂದನ. ಆಗ ಕೋಮಲ ಏನು ಮಾತಾಡದೆ ಸುಮ್ಮನಾಗ್ತಾರೆ. ಅವ್ರು ಈ ರೀತಿ ಸುಮ್ಮನೆ ಕೂತಿರೋದನ್ನು ನೋಡಿದರೆ ಗೊತ್ತಾಗಲ್ವಾ, ಆ ಮನುಷ್ಯನೇ ಇದಕ್ಕೆಲ್ಲ ಕಾರಣ ಅಂತಾನೆ ಹರಿ. ಆಗ ಮೈ ಬಂದು ಅಮ್ಮನ ಪಕ್ಕ ಕೂತ್ಕೊಂಡು, ಅಣ್ಣ ಅಮ್ಮ ಇನ್ನೂ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ, ಇಲ್ಲೇ ಇರಬೇಕು, ನೀನು ಅವಯ್ಯಂಗೆ ಹೇಳು ಅಂತಾನೆ. ಆಯಿತು ಮಯ್ಯ ಆಯಿತು, ಅಮ್ಮ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ, ನೀನೇನೂ ಕೋಪ ಮಾಡ್ಕೋಬೇಡ. ಅಪ್ಪ ಹೀಗೆಲ್ಲ ಮಾತಾಡೋದು ನಮಗೇನು ಹೊಸ್ತೇನೋ, ಅವ್ರ ಹತ್ರ ನಾನು ಮಾತಾಡ್ತೀನಿ, ನೀನು ಆರಾಮಾಗಿರು ಅಂತಾನೆ ಮುತ್ತು. ಮೈ ನೀನು ತಲೆ ಕೆಡಿಸ್ಕೋಬೇಡ, ಆ ಥರ ಎಲ್ಲ ಏನೂ ಆಗಲ್ಲ ಅಮ್ಮ, ಅಂಕಲ್ ಹಾಗಂದ್ರು ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಅಂತಾಳೆ ಚಂದನ. ಅವ್ರ ಬಗ್ಗೆ ನನಗೆ ಗೊತ್ತಿಲ್ವೇನಮ್ಮ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರೆ, ಅವ್ರ ಬುದ್ಧಿನೂ ಬದಲಾಗಲ್ಲ, ಕೆಲವೊಂದು ಗಂಟ್ಲಲ್ಲೇ ಸತ್ತು ಹೋಗುತ್ತೆ. ಅವ್ರು ಹಾಗೆ ಆಡ್ತಾರಂತ ನಾನು ನನ್ನ ಮಗನ ಬಿಟ್ಟು ಎಲ್ಲೂ ಹೋಗಲ್ಲ. ಹಬ್ಬ ಅಂದರೆ ಏನು ಮಾಡ್ತಾರೆ, ಒಂದಿಷ್ಟು ಬೈತಾರೆ, ಒಂದೇಟು ಹೊಡಿತಾರೆ, ಹೊಡಿಲಿ ಬಿಡಿ. ಇಷ್ಟು ವರ್ಷ ನನ್ನ ಮಗನ ಬಿಟ್ಟು ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು. ಮತ್ತೆ ನಾನು ಆ ತಪ್ಪನ್ನು ಮಾಡಲ್ಲ. ನನ್ನ ಮಗ ಈ ಮನೇಲಿರೋ ತನಕ ನಾನು ಎಲ್ಲಿಗೂ ಹೋಗಲ್ಲ, ನೀವ್ಯಾರು ಟೆನ್ಷನ್ ಮಾಡ್ಕೋಬೇಡಿ. ಮೈ ನೀನು ಅಳಬೇಡ, ನಿನ್ನ ಜೊತೆನೇ ಇರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ ಕೋಮಲ. ಚಿತ್, ಆ ಮನುಷ್ಯ ಯಾಕಾದರೂ ಹಿಂಗಾಡ್ತಾನೋ ಒಂದು ಗೊತ್ತಾಗಲ್ಲ ಅಂತಾನೆ ಹರಿ ಹೋಗಲಿ ಬಿಡಿ ಅಂತಾಳೆ ಚಂದನ. ಈಚೆ ಕೋಮಲ ಅಡುಗೆ ಮನೇಲಿರುವಾಗ ಮೈ ಬಂದು, ಅಮ್ಮ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ತಗೋ ಬಾಕ್ಸು ಅಂತ ಕೊಡ್ತಾರೆ. ಏನಮ್ಮ ಇದು ಇಷ್ಟು ಭಾರ ಇದೆ ಅಂತಾನೆ ಮೈ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರಿದೆ, ಜೊತೆಗೆ ನಂಚ್ಕೊಳ್ಳೋಕ್ಕೆ ತರಕಾರಿ ಪಲ್ಯನೂ ಇಟ್ಟಿದ್ದೀನಿ, ಸಾಯಂಕಾಲ ಬರ್ತಾ ತಿನ್ನೋಕ್ಕೆ ತಿಂಡಿನೂ ಇಟ್ಟಿದ್ದೀನಿ ಅಂತಾರೆ ಕೋಮಲ. ಅಮ್ಮ ನಾನು ತರಕಾರಿ ಪಲ್ಯನ ತಿನ್ನಲ್ಲ ಅಮ್ಮ ಅಂತಾನೆ ಮೈ. ತಿನ್ನಲ್ಲ ಅಂತ ಹೇಳಬಾರ್ದು, ಎಲ್ಲನೂ ಖಾಲಿ ಮಾಡ್ಕೊಂಡು ಬರಬೇಕು, ಜಾಣ ಅಲ್ವಾ, ನಡಿ ಅಂತಾರೆ ಕೋಮಲ. ಸರಿ ಅಂತಾನೆ ಮೈ. ಈಚೆ ಹರಿ ಕಂಠಿ ಹತ್ರ, ಕಂಠಿ ನಮ್ಮ ಮೈನ LKG UKG ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರಲ್ಲ ಹಂಗೆ ಕಳಿಸ್ತಿಲ್ವಾ ಅಂತಾನೆ. ಆಗ ಚಂದನನು ಹೊಡ್ತಾಳೆ. ನಾನು ಹೋಗಿ ಬರ್ತೀನಮ್ಮ ಅಂತಾಳೆ ಚಂದನ. ತಗೊಳಮ್ಮ ನಿನ್ನ ಲಂಚ್ ಬ್ಯಾಗು ಅಂತ ಕೊಡ್ತಾರೆ ಕೋಮಲ. ಥ್ಯಾಂಕ್ಸ್ ಅಮ್ಮ ಅಂತಾಳೆ ಚಂದನ. ಏನೋ ನನಗೆ ಗೊತ್ತಿದ್ದಷ್ಟು ಮಾಡಿದ್ದೀನಿ, ಹೇಗಿದೆ ಅಂತ ಸಂಜೆ ಬಂದಮೇಲೆ ಹೇಳು ಸರಿನಾ ಅಂತಾರೆ ಕೋಮಲ. ಚೆನ್ನಾಗೇ ಇರುತ್ತೆ ಬಿಡಿ. ಅಲ್ಲಮ್ಮ ಬೆಳಿಗ್ಗೆ ಎದ್ದಾಗಿಂದ ನೀವೇ ಕೆಲಸ ಮಾಡ್ತಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡಬೇಕಲ್ವಾ ಅಂತಾಳೆ ಚಂದನ. ಪರವಾಗಿಲ್ಲ, ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗಿದೆ, ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಮುತ್ತು ಎಲ್ಲಿ ಕಾಣಿಸ್ತಿಲ್ಲ ಅಂತಾರೆ ಕೋಮಲ. ಮುತ್ತು ಅಣ್ಣ ಸ್ನಾನಕ್ಕೆ ಹೋಗಿದ್ದ ಅನಿಸುತ್ತೆ ಅಂತಾನೆ ಹರಿ. ಈಚೆ ಮುತ್ತು ಫೋನ್ ನೋಡ್ತಾ, ಇದೇನಿದು ಮಹಿಮಾ ಅವರು ಎಷ್ಟು ಸಲ ಫೋನ್ ಮಾಡಿದ್ದಾರೆ, ಈ ಗಲಾಟೆಯಲ್ಲಿ ನಾನು ನೋಡ್ಕೊಂಡೇ ಇಲ್ವಲ್ಲ ಅಂತಿರುವಾಗ, ಅಯ್ಯೋ ಅಣ್ಣ ಇಲ್ಲೇ ಬಂದಲ್ಲ ಅಂತಾನೆ ಹರಿ. ಬಂದೇನಪ್ಪ, ಒಂದು ನಿಮಿಷ ಇರು ಬಂದೆ ಅಂತ ಹೋಗ್ತಾರೆ ಕೋಮಲ. ಏನು ಮೈ ತಿಂಡಿ ಮಾಡ್ದೆ, ಆ ಬಾಕ್ಸ್ ತೊಗೊಂಡಿದ್ಯಾ ತಾನೆ ಅಂತಾನೆ ಮುತ್ತು. ಅಣ್ಣ ಒಂದು ಬಾಕ್ಸ್ ಅಲ್ಲ ಅಮ್ಮ, ಮೂರು ಬಾಕ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಬಾಕ್ಸು ತರಕಾರಿನೇ ಇದೆ ಅಣ್ಣ, ತಿನ್ನಲೇಬೇಕು ಅಂತಿದ್ದಾರೆ, ನೀನು ಹೇಳೋರಿಗೆ ಅಂತ ಮೈ ಹೇಳುವಾಗ, ಕಂಪ್ಲೇಂಟ್ ಮಾಡಬಾರ್ದು ಮೈ, ತಿನ್ನಬೇಕು ಅಷ್ಟೇ ಅಂತ ಮುತ್ತುಗೆ ಕ್ಯಾರಿಯರ್ನ ಕೊಡ್ತಾರೆ ಕೋಮಲ. ಏನಮ್ಮ ಇದೆಲ್ಲ, ಬೆಳಿಗ್ಗೆ ಟೀ ಮಾಡೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ನೀವೊಬ್ಬರೇ ಮಾಡ್ತಿದ್ದೀರಾ, ನೀವೊಬ್ಬರೇ ಮನೇಲಿದ್ದಾಗಲೂ ಇದನ್ನೆಲ್ಲ ಮಾಡ್ಕೊಡ್ತಾ ಇದ್ರಿ ಅಲ್ವಾ, ಇಲ್ಲಿ ಆರಾಮಾಗಿರ್ಬೋದು ತಾನೆ ಅಂತಾನೆ ಮುತ್ತು. ಪರವಾಗಿಲ್ಲ ಅಪ್ಪ, ತಾಯಿ ಆದವಳು ಮಕ್ಕಳಿಗೆ ಅಡುಗೆ ಮಾಡಿ ತಿನ್ನಿಸೋದು ಅಂದರೆ ಒಂಥರ ಖುಷಿನೇ ಅಲ್ವಾ, ನಾನು ಮಾಡಿಕೊಡ್ತೀನಿ, ನೀವೇನೂ ತಲೆ ಕೆಡಿಸ್ಕೋಬೇಡಿ, ನಿಮಗೂ ಮಧ್ಯಾಹ್ನಕ್ಕೆ ಊಟ ಕೊಡಬೇಕೇನಪ್ಪ ಅಂತಾರೆ ಕೋಮಲ. ಬೇಡಮ್ಮ, ನಾವು ಮನೆಗೆ ಬಂದು ಊಟ ಮಾಡ್ತೀವಿ, ಜಾಸ್ತಿ ಕೆಲಸ ಇದ್ದರೆ ಹೊರಗಡೆನೇ ತಿನ್ಕೋತೀವಿ ಅಂತಾನೆ ಹರಿ. ಎಲ್ರಿಗೂ ಸೇರಿಸಿ ಅಡುಗೆ ಮಾಡ್ತೀನಿ, ಮಧ್ಯಾಹ್ನ ಊಟಕ್ಕೆ ಮನೆಗೆ ಬನ್ನಿ ಸರಿನಾ ಅಂತ ಕೋಮಲ ಹೇಳ್ತಾರೆ. ಸರಿ ನಾವಿನ್ನು ಹೊರಡ್ತೀವಿ ಅಮ್ಮ, ಏನಾದರೂ ಬೇಕಿದ್ರೆ ಫೋನ್ ಮಾಡಿ, ನನ್ನ ನಂಬರು ಅಂತ ಮುತ್ತು ಹೇಳುವಾಗ, ಅಣ್ಣನ ನಂಬರ್ ಕೊಟ್ಟಿದ್ದೀನಿ ಅಂತಾಳೆ ಚಂದನ. ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಇದು ನನ್ನ ಮನೆಯೇ ಅಲ್ವಾ, ನಾನೆಲ್ಲ ನೋಡ್ಕೋತೀನಿ, ನೀವು ಹೋಗಿ ಬನ್ನಿ ಅಂತಾರೆ ಕೋಮಲ. ಅಣ್ಣ ಗ್ಯಾರೇಜಿಗೆ ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ ಅಂತಾನೆ ಕಂಠಿ. ನನಗೂ ಲೇಟ್ ಆಯಿತು, ಲೇಟಾಗಿ ಹೋದರೆ ಓನರ್ ತಲೆ ತಿಂತಾನೆ ಅಂತಾನೆ ಹರಿ. ಮೈ ನೀನು ಬಾ, ಬಸ್ ಸ್ಟಾಪ್ ಹೊರಗೆ ಬಿಡ್ತೀನಿ ಅಂತಾನೆ ಕಂಠಿ. ಹಾಂ ಆಶೀರ್ವಾದ ಮಾಡಮ್ಮ ಅಂತ ನಮಸ್ಕಾರ ಮಾಡಿ ಮೈ ಕಂಠಿ ಜೊತೆ ಬರುವಾಗ ನಟರಾಜ ಅವರನ್ನೇ ನೋಡ್ತಾನೆ. ಚಂದನ ಹರಿ ಅಪ್ಪಂಗೆ ಅವ್ರ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಅನಿಸುತ್ತೆ. ನಾವೆಲ್ಲ ಹೋದ್ಮೇಲೆ ಅಮ್ಮ ಒಬ್ಬರೇ ಇರ್ತಾರಲ್ಲ, ಆಗ ಕೋಪದಲ್ಲಿ ಅಪ್ಪ ಏನಾದರೂ ಮಾಡಿಬಿಟ್ರೆ ಅಂತ ಭಯ ಆಗ್ತಿದೆ ಕಣೋ ಅಂತಾನೆ ಮುತ್ತು. ಅವರಿಬ್ಬರ ಮಧ್ಯೆ ಏನೋ ಮನಸ್ತಾಪ ಇದೆ, ಅದೇನು ಅಂತಲೇ ಗೊತ್ತಾಗ್ತಿಲ್ಲ. ಅವರಿಬ್ಬರು ಕೂತ್ಕೊಂಡು ಮಾತಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಣ್ಣ, ಅವ್ರು ಕೂತ್ಕೊಂಡು ಮಾತಾಡೋಕ್ಕೆ ಇದು ಒಳ್ಳೆ ಟೈಮ್ ಅಂತಾಳೆ ಚಂದನ. ಸರಿ ನಾನು ಹೋಗಿ ಬರ್ತೀನಿ, ಸೈಟ್ಗೆ ಇಂಜಿನಿಯರ್ ಬರ್ತೀನಿ ಅಂದಿದ್ದಾರೆ ಅಮ್ಮ, ನಾನು ಹೋಗಿ ಬರ್ತೀನಿ ಅಂತ ಮುತ್ತು ಹೋಗ್ತಾನೆ. ನನಗೂ ಟೈಮ್ ಆಯಿತು, ನಾನು ಹೊರಡಬೇಕು ಅಂತಾಳೆ ಚಂದನ. ನಾನು ಡ್ರಾಪ್ ಮಾಡಲಾ ಅಂತಾನೆ ಹರಿ. ಓನರ್ ಬೇಗ ಬರೋಕ್ಕೆ ಹೇಳಿದ್ದಾರೆ ಅಂತೀರಾ, ಪರವಾಗಿಲ್ಲ ನಾನೇ ಮ್ಯಾನೇಜ್ ಮಾಡ್ಕೋತೀನಿ ಅಂತಾಳೆ ಚಂದನ. ಪರವಾಗಿಲ್ಲ, ಓನರ್ಗೆ ನಾನು ಹೇಳ್ತೀನಿ ಅಂತಾನೆ ಹರಿ. ಪರವಾಗಿಲ್ವಾ ಅಂತ ಚಂದನ ಹರಿ ಜೊತೆ ಬರುವಾಗ ನಟರಾಜ ಅವರನ್ನೇ ನೋಡ್ತಾರೆ.
ನೋಡಿ ಅಂಕಲ್, ಈಗ ಮೈ ತುಂಬ ಖುಷಿಯಾಗಿದ್ದಾನೆ. ದಯವಿಟ್ಟು ನೀವು ಅವನ ಅಮ್ಮನ ಜೊತೆ ಜಗಳ ಆಡಬೇಡಿ, ಅವನ ಮನಸ್ಸಿಗೆ ನೋವಾಗುತ್ತೆ ಅಂತ ಚಂದನ ಹೋಗ್ತಾಳೆ. ಈಚೆ ಅಮಿತ್, ಭಯ್ಯ ಕಾಲು ನೋವು ವಾಸಿ ಆಯಿತಾ ಅಂತ ಮುತ್ತನ್ನ ಕೇಳ್ತಾರೆ. ಕಾಲು ನೋವು ಆವತ್ತೇ ವಾಸಿ ಆಯಿತು ಭಯ್ಯ. ನಿಮಗೆ ಗೊತ್ತಾ, ಈಗ ನನ್ನ ದೇಹದಲ್ಲಿ ನೋವಿಲ್ಲ, ನಮ್ಮ ಮನೆಯಲ್ಲೂ ನೋವಿಲ್ಲ, ನಮ್ಮ ಬದುಕಲ್ಲೂ ನೋವು ಅನ್ನೋದೇ ಇಲ್ಲ. ನಾವೆಲ್ಲರೂ ತುಂಬ ಖುಷಿಯಾಗಿದ್ದೀವಿ ಭಯ್ಯ ಅಂತಾನೆ ಮುತ್ತು. ನೀವು ಹೇಳಿದ್ದು ಕೇಳೋಕೆ ಖುಷಿ ಆಗ್ತಿದೆ ಅಂತಾನೆ ಅಮಿತ್. ಚಂದನ ನಮ್ಮ ಮನೆಗೆ ಕಾಲಿಟ್ಟ ದಿನದಿಂದ ಎಲ್ಲನೂ ಒಳ್ಳೆಯದೇ ಆಗ್ತಿದೆ ಭಯ್ಯ. ಅದೇ ಇವರು ನಮ್ಮಂಥ ಅನಾಥರಿಗಂತಾನೆ ತಾಯಿ ಹೃದಯ ಕೊಟ್ಟು ಇಂಥ ಹೆಣ್ಮಕ್ಳನ್ನು ಸೃಷ್ಟಿ ಮಾಡಿದ್ದಾನೆ ಅನಿಸುತ್ತೆ ಅಂತಾನೆ ಮುತ್ತು. ಸರಿ ಭಯ್ಯ ಅಂತಾನೆ ಅಮಿತ್. ಪ್ರೀತಿ ಅಂದ್ರೇ ಹೆಣ್ಣು ಭಯ್ಯ, ಆ ಭಗವಂತ ಪ್ರೀತಿನ ಹೆಣ್ಣಿನ ರೂಪದಲ್ಲಿ ಭೂಮಿ ಮೇಲೆ ಬಿಡ್ತಾನೆ ಅಂತಾನೆ ಮುತ್ತು. ಭಯ್ಯ, ನಾನು ಸಿಮೆಂಟು ಮೂಟೆನ ಲೆಕ್ಕ ಹಾಕಿ ಅನ್ಲೋಡ್ ಮಾಡಿ ಬರ್ತೀನಿ ಅಂತ ಅಮಿತ್ ಹೋಗ್ತಾನೆ. ಆಗ ಮಹಿಮಾ ಬರ್ತಾಳೆ. ಹಾಯ್ ಅಂತಾನೆ ಮುತ್ತು. ಸಿಟ್ಟಿಂದ ತಿರುಗ್ತಾಳೆ ಮಹಿಮಾ. ಇವ್ರು ಹೀಗೆ ಮಾಡ್ತಿದ್ದಾರೆ ಅಂದರೆ ಮುನ್ಸ್ಕೊಂಡಿದ್ದಾರೆ ಅಂತ ಅರ್ಥ. ಆದರೆ ಮುನ್ಸ್ಕೊಳ್ಳುವಂಥದ್ದು ನಾನೇನು ಮಾಡಿದೆ? ಅವ್ರು ಫೋನ್ ಮಾಡಿದಾಗ ಎತ್ತಲಿಲ್ಲ ಅಂತ. ಮಹಿಮಾ ಅವರೇ ಕ್ಷಮಿಸಿ, ಅದು ನೀವು ಫೋನ್ ಮಾಡಿದಾಗ ಎತ್ತೋಕ್ಕಾಗಿಲ್ಲ ಅಂತ ಮಹಿಮಾ ಹತ್ರ ಬಂದು ಮಹಿಮಾ ಅವರೇ ಅಂತಾನೆ. ಆಗ ಮಹಿಮಾ ಅಲ್ಲಿಂದ ಆಚೆ ಓಡ್ತಾಳೆ. ಮುತ್ತುನು ಅವಳ ಹಿಂದೆನೇ ಬಂದು ಅಲ್ಲೇ ಅಡ್ಡ ನಿಂತ್ಕೋತಾನೆ. ಮಹಿಮಾ ಆಚೆ ನೋಡ್ತಾ ಬರುವಾಗ ಮುತ್ತು ಅವಳ ಕೈನ ಗಟ್ಟಿಯಾಗಿ ಹಿಡ್ಕೋತಾನೆ. ನಂತರ ಬಳೆನ ಹಿಡ್ಕೊಂಡು ಅವಳ ಕೈಗೆ ಬಳೆನ ಹಾಕ್ತಾನೆ. ಆಗ ಮಹಿಮಾ ಖುಷಿಯಿಂದ ನಾಚ್ಕೋತಾಳೆ. ನಂತರ ಇನ್ನೊಂದು ಸ್ವಲ್ಪ ಬಳೆನ ಈಚೆ ಕೈಗೂ ಹಾಕ್ತಾನೆ. ಬ್ಯಾಂಗಲ್ಸ್ ಅಂತಾಳೆ ಮಹಿಮಾ. ಅವತ್ತು ಅಷ್ಟು ಪ್ರೀತಿಯಿಂದ ನೀವು ಕೇಳಿದ್ರಲ್ಲ, ಅದಕ್ಕೆ ತಗೊಂಡು ಬಂದೆ, ಇಷ್ಟ ಆಯಿತಾ ಅಂತಾನೆ ಮುತ್ತು. ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ ಮಹಿಮಾ. ಆಗ ಮುತ್ತು ಅವಳ ಹತ್ರನೇ ಹೋಗ್ತಾನೆ. ಮಹಿಮಾ ನಾಚಿಕೊಂಡು ಓಡ್ತಾಳೆ. ಆಗ ಅಮಿತ್ ಬಂದು, ಮುತ್ತು ಬೈ ಇಂಜಿನಿಯರ್ ಬಂದಿದ್ದಾರೆ ಅಂತಾನೆ. ನಾನು ಬರ್ತೀನಿ, ನೀವು ಹೋಗಿ ಅಂತಾನೆ ಮುತ್ತು. ಈಚೆ ನಟರಾಜ ಮನೆ ಒಳಗೆ ಬಂದು, ಎಲ್ಲೇ ಇದೆಯಾ, ಎಲ್ಲೇ ಹಾಳಾಗಿ ಹೋಗಿದ್ಯಾ ಅಂತ ಕೋಮಲನ ಕೂಗ್ತಾರೆ. ಆಗ ಕೋಮಲ ಬಂದು, ಯಾಕೆ ಹಿಂಗೆ ಕೂಗಾಡ್ತಿದ್ದೀರಾ ಅಂತಾಳೆ. ಇಷ್ಟು ವರ್ಷ ಎಲ್ಲೋ ಹಾಳಾಗಿ ಹೋಗಿದೆಯಲ್ಲ, ಈಗ ಯಾಕೆ ಬಂದೆ, ಯಾವ ಉದ್ದೇಶ ಇಟ್ಕೊಂಡು ಬಂದಿದೆಯಾ ಇಲ್ಲಿಗೆ ಅಂತಾರೆ ನಟರಾಜ. ನಾನು ಯಾವ ಉದ್ದೇಶ ಇಟ್ಕೊಂಡು ಬಂದಿಲ್ಲ, ನೀನು ಯಾಕೆ ಯಾವಾಗಲೂ ಹಿಂಗಾಡ್ತೀಯಾ ಅಂತಾರೆ ಕೋಮಲ. ನಾನು ಸರಿಯಾಗಿ ಆಡ್ತಿದ್ದೀನಿ. ಒಂದು ಪಕ್ಷ ಹಾವಿನ ಹುತ್ತದಲ್ಲಿ ಕೈ ಇಟ್ಟರೂ ಪರವಾಗಿಲ್ಲ, ಆದರೆ ನಿನ್ನಂಥ ಹೆಂಗ್ಸನ್ನು ಹತ್ತಿರ ಸೇರಿಸ್ಕೋಬಾರ್ದು. ಹಾವಿಗೆ ಬರೀ ನಾಲ್ಗೆನಲ್ಲಿ ಮಾತ್ರ ವಿಷ ಇರುತ್ತೆ ಕಣೆ, ನಿನಗೆ ಇಡೀ ಮೈ ತುಂಬ ವಿಷ ತುಂಬಿದೆ. ಮೊದಲು ನೀನು ಇಲ್ಲಿಗೆ ಬರಬಾರ್ದಾಗಿತ್ತು. ಬಂದಿದ್ದು ಅಲ್ಲೇ ನನ್ನ ಮಕ್ಕಳ ಮೇಲೆ ಭಾರಿ ಪ್ರೀತಿ ಇರೋ ಹಾಗೆ ಮಾಡ್ತೀಯಾ. ಇದನ್ನೆಲ್ಲ ಅವ್ರು ನಂಬೋದು, ಆದರೆ ನಾನು ಖಂಡಿತ ನಂಬಲ್ಲ ಕಣೆ. ಕಾಗೆಗೆ ಪುಕ್ಕ ಕಟ್ಟಿದ ಮಾತ್ರಕ್ಕೆ ಅದು ಕೋಗಿಲೆ ಆಗಲ್ಲ, ಅದು ಯಾವತ್ತಿದ್ರೂ ಕಾಗೆನೇ ಕಣೆ ಅಂತಾರೆ ನಟರಾಜ. ನೋಡಯ್ಯ, ನಾನು ಇಷ್ಟು ವರ್ಷ ನನ್ನ ಮಗನಿಂದ ದೂರ ಇದ್ದೆ, ಈಗ ನನ್ನ ಮಗನ ಜೊತೆ ಇರಬೇಕು ಅಂತ ಬಂದಿದ್ದೀನಿ. ನನಗೂ ವಯಸ್ಸಾಗ್ತಾ ಇದೆ, ನನ್ನ ಪಾಡಿಗೆ ನನ್ನ ಇರೋಕೆ ಬಿಟ್ಬಿಡಯ್ಯ ಅಂತಾರೆ ಕೋಮಲ. ಬಿಡೋದಾ ನಿನ್ನ? ನೀನು ಈ ಮನೆ ಬಿಟ್ಟು ತೊಲಗೋ ತನಕ ನಾನಿನ್ನ ಬಿಡಲ್ಲ ಕಣೆ. ನನ್ನ ಮಕ್ಕಳಿಗೆ ನಿನ್ನ ಮುಖವಾಡದ ಬಗ್ಗೆ ಗೊತ್ತಿಲ್ಲ, ಅವರೆಲ್ಲ ನಿನ್ನ ತುಂಬ ಮುಗ್ದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೀನೆಂಥ ಮನೆ ಹಾಳಿ ಅಂತ ನನಗೆ ಗೊತ್ತು ಕಣೆ ಅಂತಾರೆ ನಟರಾಜ. ನೀನು 1000 ಮಾತಾಡ್ಬೋದು, ಆದರೆ ಮಹಿ ನನ್ನ ಮಗ ಅನ್ನೋದು ಸುಳ್ಳಲ್ಲ ತಾನೆ ಅಂತಾರೆ ಕೋಮಲ. ಅವನು ನಿನ್ನ ಮಗ ಅಂತ ನಾನು ಅಲ್ಲ ಅಂತ ಹೇಳಿದ್ನ. ಎಲ್ಲ ಮುಗ್ದೋಗಿರೋ ಕತೆ ಮತ್ತೆ ಕೆದಕಿ ತೆಗಿಬೇಡ. ಸುಮ್ಮನೆ ನಮ್ಮ ಮನೆ ಬಿಟ್ಟು ಹೋಗ್ತಾ ಇರಬೇಕು ಅಂತಾರೆ ನಟರಾಜ. ನೋಡಯ್ಯ, ನೀನು ಹೇಳಿದೆ ಅಂತ ನಾನು ಹೋಗೋಕ್ಕಾಗಲ್ಲ, ನನ್ನ ಮಗನ ಜೊತೆ ಇಲ್ಲೇ ಇರ್ತೀನಿ ಅಂತಾರೆ ಕೋಮಲ. ಓಹೋ, ಇಡೀ ಮನೆ ನಿನ್ನ ಮಾತನ್ನು ನಂಬ್ತಾರೆ ಅಂತ ಧೈರ್ಯ ಅಲ್ವಾ ನಿನಗೆ? ಒಂದು ವಿಷಯ ತಿಳ್ಕೊ, ಆದಷ್ಟು ಬೇಗನೆ ನಿನ್ನ ಬಣ್ಣ ಬಯಲಾಗಿ ಅವ್ರುಗಳೇ ನಿನ್ನ ಕತ್ತಿಡ್ದು ಆಚೆ ತಳ್ಳೋ ಟೈಮ್ ಬರುತ್ತೆ, ಅದನ್ನು ತಿಳ್ಕೊ. ಛೀ ಅಂತ ನಟರಾಜ ಹೋಗ್ತಾರೆ. ಈಚೆ ಕೋಮಲಗೆ ಗಂಡ ಬಾಲು ಫೋನ್ ಮಾಡ್ತಾನೆ. ಯಾಕಯ್ಯ ಯಾವಾಗಲೂ ಫೋನ್ ಮಾಡ್ತೀಯ, ಯಾರಾದರೂ ನೋಡಿದರೆ ಏನು ಗತಿ ಅಂತಾಳೆ ಕೋಮಲ. ನೀನು ಅದನ್ನೆಲ್ಲ ನಿಭಾಯಿಸ್ತೀಯ ಅಂತ ನನಗೆ ಗೊತ್ತು ಕಣೆ, ಅದಕ್ಕೆ ಮಾಡಿದೆ ಅಂತಾನೆ ಬಾಲು. ನೀನು ಯಾಕೆ ಫೋನ್ ಮಾಡೋಕ್ಕೆ ಹೋಗಬೇಡ, ಮನೆಯಲ್ಲಿ ಯಾರಾದರೂ ಇದ್ದಾರಾ ಇಲ್ವಾ ಅಂತ ನೋಡಿಕೊಂಡು ನಾನೇ ನಿನಗೆ ಫೋನ್ ಮಾಡ್ತೀನಿ ಅಂತಾರೆ ಕೋಮಲ. ಆಯ್ತು ಬಿಡು, ಎಲ್ಲ ಹೇಗಿದೆ ಅಲ್ಲಿ, ಸರಿಯಾಗಿದೆಯಾ ಅಂತಾರೆ ಬಾಲು. ನೀನ್ಯಾವ ಸೀಮೆ ಗಂಡನಯ್ಯ, ಕಟ್ಕೊಂಡಿರೋ ಹೆಂಡ್ತಿನ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗದೆ ಏನಾದರೂ ಮಾಡ್ಕೊ ಅಂತ ಹೋದವನು ಈಗ ಮನೆ ಹೇಗಿದೆ ಅಂತ ಕೇಳ್ತಿದ್ಯಲ್ಲ ಅಂತಾಳೆ ಕೋಮಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ವಿಷಯಕ್ಕೆ ಬರ್ತೀನಿ. ದುಡ್ಡು ಅಡ್ಜಸ್ಟ್ ಆಯಿತಾ ಅಂತಾರೆ ಬಾಲು. ಹೋಗೋ, ಇರೋದಕ್ಕೆ ಒಂದು ಜಾಗ ಸಿಕ್ಕಿದೆ, ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಯ್ಯ ಅಂತಾಳೆ ಕೋಮಲ. ನಾನೇನು ಬಿಡ್ತೀನಿ, ಆದರೆ ನನಗೆ ಸಾಲ ಕೊಟ್ಟವರು ನನ್ನ ಬಿಡಬೇಕಲ್ಲ ಅಂತಾರೆ ಬಾಲು. ಇಲ್ಲಿ ಮನೆ ತುಂಬ ಜನ ಇದ್ದಾರೆ, ಸ್ವಲ್ಪ ಕಷ್ಟನೇ, ಆದರೆ ನಾನೇ ನೋಡಿಕೊಂಡು ಏನೋ ಒಂದು ಮಾಡ್ತೀನಿ, ನೀನು ಸ್ವಲ್ಪ ಸುಮ್ಮನಿರು ಅಂತಾರೆ ಕೋಮಲ. ಆ ಮನೇಲಿ 2 ಹೊತ್ತು ಊಟ ಸಿಗುತ್ತೆ ಅಂತ ಸುಮ್ಮನಿರಬೇಡ, ದುಡ್ಡು ಹೊಂದಿಸೋಕೆ ಏನು ಮಾಡಬೇಕು ಮಾಡು ಅಂತಾನೆ ಬಾಲು. ಏನು ಅಂದ್ಕೊಂಡಿದ್ದೀಯ ನೀನು, ಎಲ್ಲ ನೀನು ಹೇಳಿದಷ್ಟು ಸುಲಭನಾ ಅಂತಾರೆ ಕೋಮಲ. ನೀನು ದುಡ್ಡು ಹೊಂದಿಸ್ತೀಯಾ ಅನ್ನೋ ನಂಬಿಕೆ ನನಗಿದೆ ಅಂತಾರೆ ಬಾಲು. ಇದಕ್ಕೇನು ಕಮ್ಮಿ ಇಲ್ಲ, ನೀನು ಫೋನ್ ಮಾಡಬೇಡ, ನಾನೇ ಮಾಡ್ತೀನಿ ಸರಿನಾ ಅಂತ ಕಾಲ್ ಕಟ್ ಮಾಡ್ತಾರೆ ಕೋಮಲ. ಮುತ್ತು ರೂಮ್ ಇದೆ ಅಲ್ವಾ ಅಂತ ಕೋಮಲ ಮುತ್ತು ರೂಮ್ಗೆ ಬಂದು ಅಲ್ಲೆಲ್ಲ ಚೆಕ್ ಮಾಡ್ತಾರೆ.
ಕಾಟ್ ಮೇಲೆ ಇರೋ ಶರ್ಟ್ನ ತಗೊಂಡು ಚೆಕ್ ಮಾಡಿ ಅದರಲ್ಲಿರೋ ದುಡ್ಡನ್ನೆಲ್ಲ ತೆಗೆದು ಮುತ್ತು ಎಲ್ಲೆಲ್ಲೋ ದುಡ್ಡು ಇಟ್ಟಿರ್ತಾನೆ ಅಂತ ಅದನ್ನು ಪಿಲ್ಲೋ ಅಡಿಗೆ ಇಟ್ಟು ಮುತ್ತು ಬಂದ ಮೇಲೆ ಹೇಳಬೇಕು ಅಂತ ಬೇರೆ ಬಟ್ಟೆನೆಲ್ಲ ತೊಗೊಂಡು ಈಚೆ ಬರ್ತಾರೆ. ಈಚೆ ಇಂಜಿನಿಯರ್ ಬಂದು ಮುತ್ತು ಹತ್ರ ಮಾತಾಡ್ತಾರೆ. ನಿನ್ನನ್ನು ನಂಬಿ ಮನೇನ ಧೈರ್ಯವಾಗಿ ಇವತ್ತೇ ಬಿಟ್ಕೊಡ್ತೀವಿ ಅಂತ ಮನೆಯವರಿಗೆ ಹೇಳ್ಬೋದು ಅಂತೆಲ್ಲ ಇಂಜಿನಿಯರ್ ಮುತ್ತುನ ಹೊಗಳ್ತಾರೆ. ನಂತರ ಏನೋ ಮಾತಾಡಬೇಕು ಅಂದೆಲ್ಲ ಏನು ಅಂತ ಕೇಳ್ತಾರೆ. ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಅಂತಾನೆ ಮುತ್ತು. ಏನು ಹೇಳು ಮುತ್ತು ಅಂತಾರೆ ಇಂಜಿನಿಯರ್. ಸ್ವಲ್ಪ ಹಣ ಬೇಕಿತ್ತು. ನನ್ನ ತಮ್ಮ ಕಂಟಿ ಇದ್ದಾನಲ್ಲ, ಅವನು ಇರೋ ಗ್ಯಾರೇಜನ್ನು ಅಲ್ಲಿ ಕೆಲಸ ಮಾಡ್ತಾನೆ. ಅದೇ ಗ್ಯಾರೇಜನ್ನು ಅವನು ಲೀಸಿಗೆ ಹಾಕೋಬೇಕು ಅಂತಿದ್ದಾನೆ ಸರ್, ಅದಕ್ಕೆ 3 ಲಕ್ಷ ಹೇಳ್ತಿದ್ದಾರೆ ಅಂತಾನೆ ಮುತ್ತು. 3 ಲಕ್ಷ ಎಲ್ಲ ಆಗಲ್ವಲ್ಲ ಮುತ್ತು ಅಂತಾರೆ ಇಂಜಿನಿಯರ್. ಎಷ್ಟಾಗುತ್ತೋ ಅಷ್ಟು ಕೊಡಿ ಸರ್, ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಇಟ್ಕೊಳ್ಳಿ. ನಾನು ಇರುವವರೆಗೂ ಒಂದು ಸರ್ತಿನೂ ಈ ಥರ ದುಡ್ಡು ಕೇಳಿಲ್ಲ ಸರ್. ನನ್ನ ತಮ್ಮನಿಗೆ ಒಳ್ಳೆಯದಾಗುತ್ತೆ ಅಂದಾಗ ನಾನೇನು ಮಾಡದೆ ಇರೋಕ್ಕಾಗಲ್ಲ ಸರ್, ಅದಕ್ಕೆ ಕೇಳ್ತಿದ್ದೀನಿ, ಏನಾದರೂ ಮಾಡಿ ಸರ್ ಅಂತಾನೆ ಮುತ್ತು. ಸರಿ ಮುತ್ತು ಅಂತಾರೆ ಇಂಜಿನಿಯರ್. ಆಗ ಅಮಿತ್ ಇಂಜಿನಿಯರ್ಗೆ ಜ್ಯೂಸನ್ನ ತಂದು ಕೊಡ್ತಾನೆ. ಈಚೆ ಹರಿ ಕಂಟಿ ಹತ್ರ, ಆ ಮನುಷ್ಯ ಅಷ್ಟೊಂದು ಜಗಳ ಮಾಡಿದ್ರು ಇವ್ರು ಇಷ್ಟೊಂದು ಖುಷಿಯಾಗಿದ್ರಲ್ಲ ಅಂತಾನೆ. ಸ್ವಲ್ಪ ಮೆತ್ತಗೆ ಮಾತಾಡು ಅಂತಾನೆ ಕಂಟಿ. ಏನದು ಗುಸುಗುಸು ಅಂತಾರೆ ಕೋಮಲ. ಅಪ್ಪ ಕಾಣಿಸ್ತಿಲ್ವಲ್ಲ ಅದನ್ನೇ ಹೇಳ್ತಿದ್ದ ಅಷ್ಟೇ ಅಂತಾನೆ ಕಂಟಿ. ಇಷ್ಟೊತ್ತಿಗೆಲ್ಲ ಅವ್ರು ಬರಬೇಕಿತ್ತಲ್ಲ ಅಂತಾಳೆ ಚಂದನ. ಈಚೆ ಕೋಮಲ, ಇವನು ಯಾವಾಗಂದರೆ ಯಾವಾಗ ಫೋನ್ ಮಾಡ್ತಾನೆ ಅಂತ ಈಚೆ ಕಡೆ ಬಂದು ಬಾಲುಗೆ ವಾಪಸ್ ಕಾಲ್ ಮಾಡ್ತಾರೆ. ಕೋಮಲ, ಅಲ್ಲ ಎಲ್ಲಿ ಎಲ್ಲ ಸರಿ ಇದೆಯಾ ಅಂತಾರೆ ಬಾಲು. ಎಲ್ಲ ಸರಿ ಇದೆಯೋ ಇಲ್ವೋ, ಏನಕ್ಕೆ ನೀನು ಫೋನ್ ಮಾಡಿದೆ ಅದನ್ನು ಹೇಳು ಫಸ್ಟು ಅಂತಾರೆ ಕೋಮಲ. ದುಡ್ಡೇನಾದರೂ ಸಿಗ್ತಾ ಅಂತಾರೆ ಬಾಲು. 10-20 ಚಿಲ್ಲರೆ ಹರಿದು ಇರೋ ನೋಟ್ ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ ಅಂತಾರೆ ಕೋಮಲ. ಹೀಗೆ ಅಂದ್ಕೊಂಡು ನೀನು ಆರಾಮಾಗಿದೆಯಾ, ನನ್ನ ಕತೆ ಏನು ಹೇಳು ಅಂತಾರೆ ಬಾಲು. ಏನು ಆರಾಮೋ ಏನೋ, ಇಲ್ಲಿ 6 ಜನಕ್ಕೆ 3 ಹೊತ್ತು ಚೆನ್ನಾಗಿ ಅಡುಗೆ ಮಾಡಿ ಹಾಕ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ಅಂತಾರೆ ಕೋಮಲ. ಹೇಗಾದರೂ ಮಾಡು ಕೋಮಲ ಅಂತಾರೆ ಬಾಲು. ಹಣ ಸಿಕ್ಕಿದ ತಕ್ಷಣ ನಾನೇ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಕೋಮಲ. ಚಂದನ ಅಡ್ಡ ನಿಂತ್ಕೊಂಡು ಹಣದ ವಿಚಾರವಾಗಿ ಏನೋ ಮಾತಾಡ್ತಿದ್ದಾರಲ್ಲ ಅಂತ ಅವ್ರ ಮಾತನ್ನು ಕೇಳಿಸ್ಕೊತಾಳೆ. ಆಗ ಕೋಮಲ ಬರ್ತಾರೆ. ಅಮ್ಮ ಅಂತ ಚಂದನ ಕರೀತಾಳೆ. ಭಯದಿಂದ ಕೋಮಲ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.